ಬೆಳೆಗಳಿಗೆ ನೀರು ಕೊಡೋದಕ್ಕಾಗದೇ ಇದ್ರೆ ಬೇಡ, ಆದರೆ ಅಟ್ಲೀಸ್ಟು ಕುಡಿಯೋದಕ್ಕಾದರೂ ನೀರು ಕೊಡಿ. ಒಣಗಿದ ತುಂಗಭದ್ರಾ ಒಡಲಿನಲ್ಲಿ ಆಕ್ರೋಶದ ಕಿಚ್ಚು ಹೆಚ್ಚಳವಾಗ್ತಾ ಇದೆ. ಬೆಳೆಗಳಿಗೆ ಕೊಡೋಕ್ಕಾಗಲ್ವಾ? ಬೇಡ, ಕನಿಷ್ಠ ಪಕ್ಷ ಕುಡಿಯೋದಕ್ಕಾದರೂ ನೀರು ಕೊಡಿ. ತುಂಗಭದ್ರಾ ನದಿ ಬರಿದಾಗಿ ಜೀವಜಲ ಕಂಟಕ ಎದುರಾಗ್ತಾ ಇದೆ. ನದಿಯಲ್ಲೇ ನಿಂತು ಅನ್ನದಾತರು ಇದೇ ರೀತಿ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಬೆಳೆಗಳಿಗೆ ಕೊಡೋದಕ್ಕಾಗಲ್ವಾ? ಬೇಡ, ಕುಡಿಯೋದಕ್ಕಾದರೂ ನೀರು ಕೊಡಿ ಅಂತ ಅನ್ನದಾತರು ಬೇಡಿದ್ದಾರೆ. ಕುಡಿಯುವ ನೀರಿಗಾಗಿ ರೈತ ಸಂಘ ಆಗ್ರಹ ಮಾಡಿದೆ. ಜಲಾಶಯದಿಂದ ತಕ್ಷಣ ನೀರು ಹರಿಸೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಇಟಗಿ, ಸಣಾಪುರ, ಮಣ್ಣು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀರು ಹರಿಸದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರೈತಾಪಿ ವರ್ಗಕ್ಕಲ್ಲ, ಅಟ್ಲೀಸ್ಟ್ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ಕಷ್ಟ ಇದೆ. ಬೋರ್ ನೀರುಗಳು ಬತ್ತೋಗಿದ್ದಾವೆ ಕುಡ್ಲಿಕ್ಕೆ ನಮ್ಮ ಊರುಗಳಲ್ಲಿ. ದಯವಿಟ್ಟು ಹೊಳಿಗೆ ಏನಾದರೂ ಮಾಡಿ ಸ್ವಲ್ಪ ನೀರು ಬಿಟ್ಟರೆ ದನ ಕರುಗಳಿಗೆ, ಜಾನುವಾರುಗಳಿಗೆ, ನಮಗೆ ಬಳಸಲಿಕ್ಕೆ ನೀರು ಅನುಕೂಲ ಆಗ್ತದೆ ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಪರಿಗಣಿಸ್ಬೇಕಂತೇಳಿ ನಮ್ಮೆಲ್ಲ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಮ್ಮ MLAರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಪ್ರತಿ ವರ್ಷ ಕೇಳ್ತಾ ಇದ್ವಿ. ಮೊನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾರೆ, ಬೆಳೆ ಬೆಳಿಬೇಡ್ರಿ, ಡ್ಯಾಮ್ ಕಂಡಿರುತ್ತೆ ತುಂಬವರೆಗೂ ಬೆಳೆ ಬೆಳಿಬೇಡ್ರಿ ನೀವು ಹಾಗೆ ಅಂತ ಎಲ್ಲ ಹೇಳಿದ್ರು. ಆಯಿತು ಸ್ವಾಮಿ, ಆದರೆ ಬೆಳೆ ಬೆಳಿಬೇಡ ಅಂತ ಹೇಳ್ತಾರೆ, ಅದಕ್ಕೆ ಪರಿಹಾರ ಕೊಡಬೇಕು ಮತ್ತು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ಆದರೆ ಕುಡಿಯೋ ನೀರಿಗೆ ಏನು ಮಾಡಬೇಕು? ಸಾರ್ವಜನಿಕರು ಕುಡಿಯೋ ನೀರಿಗೆ ಏನು ಮಾಡಬೇಕು? ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಏನು ಮಾಡಬೇಕು? ಇವತ್ತು ನೀವು ನೋಡ್ತಾ ಇದ್ದೀರಿ, ತುಂಗಭದ್ರಾ ನದಿ ಫುಲ್ ಡ್ರೈ ಆಗಿಬಿಡುತ್ತೆ. ಮೀನುಗಳೆಲ್ಲ ಒಣಗಿ ಮೇಲೆ ಬೀಳ್ತಿದ್ದಾವೆ. ಕುಡಿಲಿಕ್ಕೆ ನೀರಿಲ್ಲ. ಎಲ್ಲೋ ತಗ್ಗಲ್ಲಿ ನಿಂತಿದ್ದು ಪಾಚ್ಗಟ್ಟು ಮಲ್ತು ಬಿಟ್ಟವು ನೀರು. ಇಂಥ ಪರಿಸ್ಥಿತಿ ಐತೆ. ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ